ನನಗೆ ಈಗ ನೀವು ಅವರ ಪತ್ನಿ ಜೊತೆ ಮನೋಹರ್ ಪತ್ನಿ ಜೊತೆ ಯಾವತ್ತಾರು ಮಾತನಾಡಿರುವಂಥದ್ದು ಅವ್ರ ಮನೆಗೆ ಹೋಗಿ ಬರುವಂಥದ್ದು ಈ ರೀತಿಯ ಒಂದು ಅಂದರೆ ಆತ್ಮೀಯತೆ ಇತ್ತ ಹೇಗೆ ಅವ್ರಿಗೆ ಈ ಗಲಾಟೆಗಳ ಬಗ್ಗೆ ಆಗಿರ್ಬೋದು ಈ ನಿಮ್ಮ ನಡುವಿನ ಯಾವುದೋ ಸಮಸ್ಯೆ ಬಗ್ಗೆ ಆಗಿರ್ಬೋದು ಯಾವತ್ತಾರು ಮನವರಿಕೆ ಮಾಡುವಂಥದ್ದು ಮಾತನಾಡುವಂಥದ್ದು ಏನಾರು ಆಗಿತ್ತಾ? ಸರ್, ಮುಂಚೆ ಅವರು ನಮ್ಮ ಮನೆಗೆ ಬರ್ತಾಯಿದ್ರು ರೀಲ್ಸ್ಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ಮನೆಗೆ ಬರೋರು. ನಾನು ಅವ್ರ ಮನೆಗೆ ತುಂಬ ಸಲ ಹೋಗಿದ್ದೀನಿ ಫ್ರೆಂಡ್ಶಿಪ್ಪಲ್ಲಿದ್ದಾಗ. ಅದಾದಮೇಲೆ ನಾನು ಅವಳಿಗೆ ವಿಷಯ ಎಲ್ಲ ಹೇಳಿದ್ದು ಮನು ಅಲ್ಲ, ನಾನೇ ಅವಳಿಗೆ ಎಲ್ಲ ವಿಷಯನೂ ಫೋನ್ ಮಾಡಿ ಹೇಳಿದ್ದು. ಸೊ ಹಾಗಾಗಿ ಎಲ್ಲ ಹೇಳಿದೆ, ಬಟ್ ಅವಳದೇನು ರೆಸ್ಪಾನ್ಸ್ ಇರಲಿಲ್ಲ. ಈ ಮುಂಚೆನೇ ಹೇಳಬೇಕಾಗಿತ್ತು ಅಂತ ಅಂದರೆ ಹೇಳಿದ್ರೆ ನಾನು ಹೆಂಡ್ತಿಗೆ ವಿಷ ಕುಡಿಸ್ತೀನಿ ಅಂತ ಹೆದರಿಸುವ, ಒಂದು ಸಲ ಹಂಗೆ ಹೆದರಿಸುವ, ಇನ್ನೊಂದು ಸಲ ನಿನ್ನ ಕೊಲೆ ಮಾಡ್ತೀನಿ ಅಂತ ಹೆದರಿಸುವ. ನಂಗೆ ಒಂದು ವರ್ಷದ ಹಿಂದಿನಿಂದ ನನಗೆ ಅವನು ಯಾವ ಥರ ನಿನ್ನ ಸಾಯಿಸ್ತೀನಿ ಅಂತಲೂ ನನಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದ. ಒಂದು ಸಲ ನಿನ್ನ ಪ್ರೋಗ್ರಾಮ್ ಕರ್ಕೊಂಡೋಗಿ ಹಂಗೆ ತಳ್ಳಿಬಿಡ್ತೀನಿ ಅಂತ ಹೇಳೋನು, ಇನ್ನೊಂದು ಸಲ ಟ್ರಿಪ್ ಕರ್ಕೊಂಡೋಗಿ ಬರ್ತೀನಿ ಈ ಥರ ಎಲ್ಲ ನನಗೆ ಹೆದರಿಸೋನು. ನೀನೇನಾದ್ರು ಯಾರಿಗಾದ್ರು ಹೇಳಿದ್ರೆ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಕೊಲೆ ಬೆದರಿಕೆ ಹಾಕೋನು. ಅದಕ್ಕೆ ಬೇಡ ಬಿಡು, ಇರುವಷ್ಟು ದಿನ ಇವ್ನು ಮಾತು ಕೊಟ್ಟಿದ್ದಾನಲ್ಲ ಇರ್ತೀನಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಬಟ್ ಈ ತುಂಬ ಜನ ಅನ್ಕೋತಾರೆ ಇದು ಸಿನಿಮಾ ಪ್ರಚಾರಕ್ಕೋಸ್ಕರ ದುಡ್ಡಿಗೋಸ್ಕರ ನಾನೇ ಅವನಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುರಿದಿದ್ದೀನಿ. ನನಗೆ ನಾನು ಇಂತಕ್ಕೆ ದುಡ್ಡಿಗೋಸ್ಕರ ಸಿನಿಮಾ ನಿಲ್ಲಿಸ್ಲಿ? ಫಸ್ಟ್ ಆಫ್ ಆಲ್ ಈ ಥರ ಒಂದಾದ್ಮೇಲೆ ಶನಿವಾರ ಈ ಥರ ಒಂದು ಇನ್ಸಿಡೆಂಟ್ ಆದಮೇಲೆ ಮೆಡಿಕಲ್ ಟೆಸ್ಟಿಗೆ ಎಷ್ಟು ಗ್ಯಾಪ್ ಕೊಡಬೇಕು? ನಾನು ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಆದರೂ ಬರುತ್ತಾ? ಮೆಡಿಕಲ್ ಟೆಸ್ಟಿಗೋಸ್ಕರ ನಾನು ಇವಾಗಲೇ ಕೊಡಬೇಕಾಗಿ ನನಗೆ ಒಂದಿನ ಆ್ಯಕ್ಚುಲಿ ನಂಗೆ 2 ದಿನ ಫುಲ್ ಕಂಪ್ಲೀಟ್ ಹುಷಾರಿರಲಿಲ್ಲ. ನನಗೆ ಜ್ವರನ ಅದೇ ತಾನೇ ಡಿಸ್ಚಾರ್ಜ್ ಆಗಿ ಬಂದಿದ್ದೆ. ಇವ್ನು ಮಾಡಿ ಹೋಗಿದ್ದ ಇನ್ಸಿಡೆಂಟ್ಗೆ ತುಂಬಾ ನಾನು ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿದ್ದೆ. ಅದಾದಮೇಲೆ ನಾನು ಲಾಯರ್ ಹತ್ರ ಎಲ್ಲ ಮಾತಾಡಿ ಅದು ಡ್ರಾಫ್ಟ್ ಎಲ್ಲ ರೆಡಿ ಮಾಡಿ ಮತ್ತು ಮೊನ್ನೆ ನೈಟು ಕೂಡ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಥರ ಎಲ್ಲ ನಡೆದಿರೋ ಅನ್ಯಾಯ ಹೇಳಿ ನಿನ್ನೆ ಹೋಗಿ ನಾನು ಕಂಪ್ಲೇಂಟ್ ಮಾಡಿರೋದು ಬೆಳಿಗ್ಗೆ. ಈ ನಡುವೆ ಅವ್ರದ್ದು ಒಂದು ವಿಡಿಯೋ ಇದೆ, ಅಂದರೆ ಅದು ಇವಾಗ ಮಾಡಿರೋದಲ್ಲ, ಒಂದು 3-4 ಮಂತ್ಸ್ ಅನ್ಕೋತೀನಿ. ಅಂದರೆ ಏನೋ ಒಂದು ಒಪ್ಪಂದ ಆಗುತ್ತೆ, ಮಾತುಕತೆ ಆಗುತ್ತೆ, ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ, ಕೊನೆ ತನಕ ನೋಡ್ಕೋತೀನಿ ಅನ್ನೋಂಥ ವಿಡಿಯೋ ಬಿಟ್ಟಿರ್ತಾರೆ. ಸೊ ಆ ವಿಡಿಯೋ ಏನು ಕಾರಣಕ್ಕೆ ಮಾಡಿಸ್ಕೊಂಡಿದ್ದು, ಹಾಗಾದರೆ ಏನು ಸಮಸ್ಯೆ ಆಗಿತ್ತು ಆ ಕ್ಷಣಕ್ಕೆ, ಅದು ಯಾವಾಗಿಂದು ಅಂತ? ಸರ್, ಇದೊಂದು ಹೇಳ್ತೀನಿ. ಯಾಕಂದರೆ ಒಂದ್ಸಲ ಅವ್ನ ಹೆಂಡತಿಗೆ ಡೌಟ್ ಬರುತ್ತೆ. ಇದು ಒಂದು ಸಿನಿಮಾದು ಫಸ್ಟು ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ, ಅದ್ರ ಹಿಂದಿನ ದಿನವೇ ಮನೆ ಜಗಳ ಆಗುತ್ತೆ. ನನ್ನ ವಿಷಯಕ್ಕೆ ಡೌಟ್ ಬಂದು ಅವಾಗ ನನಗೆ ಫೋನ್ ಮಾಡಿ ಹೇಳ್ತಾನೆ, ಈ ಥರ ತುಂಬ ಜಗಳ ಆಗ್ತಿದೆ, ಕಾಲ್ ಮಾಡಿಸ್ತೀನಿ, ದಿವ್ಯಾ ಕಾಲ್ ಮಾಡ್ತಾಳೆ, ಅವಾಗ ಹೆಂಗಾದ್ರು ಮಾಡಿ ಪ್ಲೀಸ್ ಕಾಪಾಡು. ನನಗೂ ಅವ್ರ ಮನೆ ಹೊಡಿಬೇಕು ಅಂತ ಇರಲಿಲ್ಲ, ಅವಳ ಜೀವನ ಹಾಳು ಮಾಡಬೇಕು ಅಂತ ಇರಲಿಲ್ಲ. ಸರಿ ಆಯಿತು ಬಿಡು, ನಿನ್ನ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನಾನು ನೋಡಿದ್ದೀನಿ, ಸರಿ ಆಯಿತು ಮಾತಾಡ್ತೀನಿ ಅಂದ್ಬಿಟ್ಟು ಅವಳಿಗೆ ನಾನು ಹೇಳಿದೆ ಫ್ರೆಂಡ್ ಅಂತ ಹೇಳ್ಬಿಟ್ಟು ಅವ್ಳಿಗೆ ಹೆಂಗೋ ಕನ್ವಿನ್ಸ್ ಮಾಡಿದೆ. ಅದು ಹೇಳಿದ ಮೇಲೆ ನನಗೆ ತುಂಬ ಬೇಜಾರಾಗಿ ನನ್ನ ಮನೆಗೆ ಫೋನ್ ಮಾಡಿ ಬೈದೆ. ಇಂಥ ಹಣೆ ಬರ ಹಿಂಗೆ ಆಗುತ್ತೆ ಅಂತ ನಾನು ನಿಂಗೆ ಡೇ 1 ಹೇಳಿದ್ದೆ. ನೀನೇನಂತ ಹೇಳಿದ್ದೆ? ಈ ಥರ ಒಂದು ಪರಿಸ್ಥಿತಿ ಬಂದರೆ ನನ್ನ ಜೊತೆ ನಿಲ್ತೀನಿ, ನಾನು ಅದನ್ನು ಹ್ಯಾಂಡ್ಲ್ ಮಾಡ್ತೀನಿ, ನಿನ್ನವರೆಗೂ ಬರೋಕ್ಕೆ ನಾನು ಬಿಡಲ್ಲ, ನಾನು ತಪ್ಪು ಮಾಡಿದ್ದೀನಿ, ನಾನೇ ನಿಲ್ತೀನಿ ಅಂತ ಹೇಳಿದ್ದವನು ಇವತ್ತು ಅವಳು ಕಾಲ್ ಮಾಡೋಕ್ಕೆ ಬಿಡ್ತೀಯ ಅಂದರೆ ನೀನು ಯಾವ ಸೀಮೆ ಗಂಡ್ಸುತ್ತ ಹಿಂಗೆ ಬೈದಿದ್ದೆ ನಾನು. ಆಮೇಲೆ ನಮ್ಮ ಮನೆಗೆ ಬಂದು ಇಲ್ಲ ಪ್ಲೀಸ್ ಕ್ಷಮಿಸ್ಬಿಡು, ಇನ್ನೊಂದು ಸಲ ಬಂದರೆ ಈ ಥರ ನಾನು ನಿಂತ್ಕೊಳ್ಳಲ್ಲ, ಹಿಂಗೆ ಪ್ಲೀಸ್ ನಿಂಗೆ ಕೈ ಮುಗಿತೀನಿ, ಇದೊಂದು ಸಲ ಕ್ಷಮಿಸು ಅಂತ ಕಾಲಿಗೆಲ್ಲ ಬಿದ್ದು ಕ್ಷಮೆ ಕೇಳ್ದ. ಆ ಒಂದು ಕಾರಣಕ್ಕೆ ನಂಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ನೀನು ವೀಡಿಯೋ ಮಾಡಿಕೊಡು ಅಂತ ಅಂದ್ಬಿಟ್ಟು ನಾನೇ ವೀಡಿಯೋ ಮಾಡಿಸ್ಕೊಂಡಿದ್ದು. ವೀಡಿಯೋ ಅದು